ಕಾರ್ 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 ಎಲ್ಲಿ ನೋಡಿ ಕಾರ್ 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 ಎಲ್ಲಿ ನೋಡಿ ಕಾರ್ ಕಾರೆ ನೀ ತಾಯಿ ಕಾರೆ ನೀ ತಂದೆ ರೋಡಿನ ತುಂಬ ಬರಿಯ ಕಾರ್ಗಳೋ. ನನಗೆ ಈ ಜಾಗಕ್ಕೆ ಹೋದ ತಕ್ಷಣ ಫಸ್ಟ್ ನೆನಪಾಗಿದ್ದು ಇದೇ ಹಾಡು. ಸೊ ಇವತ್ತು ನಾವು ಬಂದಿದ್ದೀವಿ ಪಯಣ ಕಾರ್ ಮ್ಯೂಸಿಯಮ್ಗೆ. ಪಯಣ ದ ವಿಂಟೇಜ್ ಆ್ಯಂಡ್ ಕ್ಲಾಸಿಕ್ ಕಾರ್ ಮ್ಯೂಸಿಯಂ. ಇದನ್ನು ಶುರು ಮಾಡಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು. ಸೊ ಬನ್ನಿ ಹೋಗಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಒಳಗಡೆ ಹೋಗಿ ನಾವು ನೋಡೋದಕ್ಕೆ ಫಸ್ಟು ನಾವು ಫೀಸ್ ಪೇ ಮಾಡಬೇಕು, ಎಂಟ್ರಿ ಫೀಸು. ಸೊ 12 ವರ್ಷದ ಒಳಗಡೆ ಮಕ್ಕಳಿಗೆ ಉಚಿತವಾಗಿರುತ್ತೆ. ಸೊ 12 ವರ್ಷ ಮೇಲ್ಪಟ್ಟವರು 50 ರೂಪಾಯಿ ಪೇ ಮಾಡಬೇಕು. ಒಳಗಡೆ ಹೋದ ತಕ್ಷಣ ಫಸ್ಟ್ ನಮಗೆ ಕಾಣೋವಂಥದ್ದು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಅವರ ಸ್ಟೂಡೆಂಟ್ ಲೈಫಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಬಳಸಿದಂತಹ ಕಾರನ್ನು ನಾವಿಲ್ಲಿ ಫಸ್ಟು ನೋಡ್ಬೋದು. ಇದಾದಮೇಲೆ ನೆಕ್ಸ್ಟ್ ನಮಗೆ ಕಾಣಿಸೋವಂಥದ್ದು ನೋಡಿ ಈ ಮರದ ಗಾಲಿಗಳು. ಅಂದರೆ ಕಾರ್ನಲ್ಲಿ ನಾವೇನು ಬಳಸ್ತೀವಿ ಚಕ್ರಗಳು, ಅದು ಹೇಗೆ ಎವಲ್ಯೂಷನ್ ಆಯಿತು, ದಿನಕ್ಕೆ ಯಾವ ಥರ ಎವಲ್ಯೂಷನ್ ಆಯಿತು ಅಂತ ನಾವು ಈ ಗಾಲಿಗಳನ್ನು ನೋಡಿ ತಿಳ್ಕೊಬೋದು. ಹಾಗೆ ನೋಡ್ಕೊಂಡು ಮುಂದೆ ಬಂದರೆ ಸೊ ಚಕ್ರಗಳಿಂದ ಹೆಂಗೆ ಎವಲ್ಯೂಷನ್ ಆಗಿ ನೋಡಿ ಈ ಥರ ಎತ್ತಿನ ಗಾಡಿ, ಅದಾದಮೇಲೆ ಜಟ್ಕಾ ಬಂಡಿ, ಈ ಥರ ಎಲ್ಲ ಆಗಿ ಕೊನೆಗೆ ಶುರುವಾಗಿದ್ದು ಕಾರ್ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಸುಮಾರು 70ಕ್ಕಿಂತ ಹೆಚ್ಚಿನ ಕಾರುಗಳಿದ್ದು ಇಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾರು, ಡಾಕ್ಟರ್ CV ರಾಮನ್ ಅವರ ಕಾರು, ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರು, ಈ ಥರ ಹಲವಾರು ಕಾರುಗಳನ್ನು ನಾವು ನೋಡಬಹುದು. ಇಲ್ಲಿರುವಂಥ ಪ್ರತಿಯೊಂದು ಕಾರುಗಳ ವಿಶೇಷತೆ ಮತ್ತು ಆ ಕಾರುಗಳ ಬಗ್ಗೆ ಡೀಟೇಲ್ಸನ್ನು ಆ ಕಾರಿನ ಮುಂದೆನೇ ಅವರು ಇಟ್ಟಿದ್ದಾರೆ. ಸೊ ನಾವು ಖಂಡಿತವಾಗಿ ನೋಡ್ಬೋದು. ಇಲ್ಲಿವರೆಗೂ ನೀವೇನು ನೋಡಿದ್ರಿ ಇದೆಲ್ಲ ಫಸ್ಟ್ ಫ್ಲೋರಲ್ಲಿ ಇದ್ದಂತಹ ಕಾರ್ಗಳ ಕಲೆಕ್ಷನ್ನು. ಸೊ ಇವಾಗ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗೋಣ, ಅಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಈ ಪಯಣ ಮ್ಯೂಸಿಯಂನ ಮತ್ತೊಂದು ಸ್ಪೆಷಾಲಿಟಿ ಏನು ಅಂದರೆ ಫಿಸಿಕಲಿ ಡಿಸೇಬಲ್ಡ್ ಫ್ರೆಂಡ್ಲಿ ಆಗಿದೆ. ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರಿಗೆ ಹೋಗುವಾಗ ಯಾವುದೇ ತೊಂದರೆ ಆಗದಿರೋ ಥರ ಮಾಡಿದ್ದಾರೆ. ಸೊ ಅದೊಂದು ಇಲ್ಲಿನ ಸ್ಪೆಷಾಲಿಟಿ. ಸೆಕೆಂಡ್ ಫ್ಲೋರೆಲ್ಲ ಕವರ್ ಮಾಡಿಕೊಂಡು ಹಾಗೆ ಇನ್ನೊಂದು ಸ್ಟೆಪ್ ಗ್ರೌಂಡ್ ಫ್ಲೋರಿಗೆ ಬಂದರೆ ನಾವು ಇಲ್ಲಿ ನೋಡಿ ಹಳೆ ಕಾಲದಲ್ಲಿ ನಾವೆಲ್ಲ ಫಿಲ್ಮಲ್ಲಿ ನೋಡ್ತಿದ್ವಲ್ಲ ಆ ಥರದ್ದು 2 ವೀಲರ್ಸ್ ಎಲ್ಲ ನಿಲ್ಲಿಸಿದ್ದಾರೆ, ಸಖತ್ತಾಗಿದೆ. ಅದಾದಮೇಲೆ ಇಲ್ಲಿ ಇನ್ನೊಂದಷ್ಟು ವಿಂಟೇಜ್ ಕಾರ್ಗಳ ಕಲೆಕ್ಷನ್ ನಾವು ನೋಡಬಹುದು. ಇನ್ನು ಈ ಪಯಣ ಕಾರ್ ಮ್ಯೂಸಿಯಂ ಟೈಮಿಂಗ್ಸ್ ಏನು, ನಾವು ಯಾವ ಟೈಮಲ್ಲಿ ವಿಸಿಟ್ ಮಾಡ್ಬೋದು ಅಂತ ಹೇಳಿದ್ರೆ ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಈ ಪಯಣ ಕಾರ್ ಮ್ಯೂಸಿಯಂ ಓಪನ್ ಆಗಿರುತ್ತೆ. ನೀವು ಆ ಟೈಮಲ್ಲಿ ಖಂಡಿತವಾಗಿ ಹೋಗಿ ವಿಸಿಟ್ ಮಾಡಬಹುದು. ಈಗ ನೀವು ನೋಡ್ತಾ ಇದ್ದೀರಾ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂತಹ ಕಾರು. ಅದಾದಮೇಲೆ ನೋಡಿ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಲಾರಿಗಳು ಮತ್ತು ಆರ್ಮಿಲಿ ಯೂಸ್ ಮಾಡ್ತಿದ್ದಂತಹ ಟ್ರಕ್ಕು, ಈ ಥರ ಹಲವಾರು ಕಾರ್ಗಳ ಕಲೆಕ್ಷನ್ ನಾವಿಲ್ಲಿ ನೋಡಬಹುದು. ಯಾರಿಗೆಲ್ಲ ಕಾರ್ ಕ್ರೇಜ್ ಇರುತ್ತೋ ಖಂಡಿತವಾಗಿ
ಖಂಡಿತವಾಗಿಯೂ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹಿಂದಿನ ಕಾಲದ ವ್ಯಾನನ್ನು ನಾವಿಲ್ಲಿ ನೋಡಬಹುದು. ನಾವೆಲ್ಲ ವ್ಯಾನ್ ಅಂತ ಕರಿತಾ ಇದ್ವಿ. ಸ್ಕೂಲಿಗೆ ಹೋಗುವಾಗ ಇದರಲ್ಲೆಲ್ಲ ಹೋಗಿರೋ ನೆನಪು ನಮಗಿದೆ. ಹಾಗೆ ಮುಂದೆ ನಡ್ಕೊಂಡು ಹೋದರೆ ನಮಗೆ ಒಂದು ಆರ್ಟಿಸ್ಟಿಕ್ ಆಗಿರೋಂಥ ಗ್ಯಾಲರಿ ಸಿಗುತ್ತೆ. ಇದ್ರ ಒಳಗಡೆ ಹೋದ ತಕ್ಷಣ ನಮಗೆ ಫಸ್ಟ್ ಅಟ್ರಾಕ್ಷನ್ ಅನ್ಸೋದು ಈ ಕೋಲಾ ರಿಲೇಟೆಡ್ ವಸ್ತುಗಳು. ನಾವು ಮಂಗಳೂರು ಕಡೆ ಎಲ್ಲ ಕೋಲಾ ಅಂತ ಕರಿತಲ್ವ, ನೋಡಿ ಆ ಥರ ವಸ್ತುಗಳನ್ನ ನಾವು ನೋಡಬಹುದು. ಅದಲ್ಲದೆ ಸಾಂಪ್ರದಾಯಿಕ ವಸ್ತುಗಳನ್ನು ನಾವು ಈ ಗ್ಯಾಲರಿಯಲ್ಲಿ ನೋಡಬಹುದು. ಎಷ್ಟೊಂದು ಜನ ಈ ಥರ ವಸ್ತುಗಳೆಲ್ಲ ಹಿಂದಿನ ಕಾಲದಲ್ಲಿ ಇತ್ತಾ ಅಂತಲೇ ಗೊತ್ತಿರೋದಿಲ್ಲ. ಸೊ ಅಂಥವರೆಲ್ಲ ಆ ಥರ ವಸ್ತುಗಳನ್ನ ನಾವಿಲ್ಲಿ ನೋಡಬಹುದು. ಹಾಗೆ ನಾವು ಓದ್ತಾ ಇರ್ತೀವಲ್ವ ತಾಳೆ ಗರಿ ಅಂತ, ನೋಡಿ ಆ ಥರದ ತಾಳೆ ಗರಿಗಳನ್ನು ಕೂಡ ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಖಂಡಿತವಾಗ್ಲೂ ಆ್ಯಂಟಿಕ್. ಈ ಥರದ್ದೆಲ್ಲ ವಸ್ತುಗಳನ್ನ ನೋಡೋಕೆ ಸಿಗುತ್ತೆ ಅಂತಲೇ ನಮಗೆ ಇಮ್ಯಾಜಿನೇಷನ್ ಇರೋದಿಲ್ಲ. ಆ ಥರದ್ದೆಲ್ಲದನ್ನು ಇಲ್ಲಿ ನಾವು ನೋಡಬಹುದು. ವೀಕೆಂಡಲ್ಲಿ ಫ್ರೆಂಡ್ಸ್ ಜೊತೆಗೆ ಅಥವಾ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಇದೊಂದು ಬೆಸ್ಟ್ ಪ್ಲೇಸು. ಕೆಫೆಟೇರಿಯಾ ಇದೆ, ರೆಸ್ಟ್ ರೂಮ್ ಇದೆ. ಸೊ ಮಕ್ಕಳನ್ನ ಕರ್ಕೊಂಡೋದ್ರು ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲಿದೆ ಈ ಕಾರ್ ಮ್ಯೂಸಿಯಂ ಅಂತ ಹೇಳಿದ್ರೆ ಬೆಂಗಳೂರು ಮೈಸೂರು ಹೈವೇನಲ್ಲಿದೆ. ಮೈಸೂರಿನಿಂದ ಸುಮಾರು 12 ಕಿಲೋಮೀಟರ್ ಆಗಿದೆ. ರೀಸೆಂಟಾಗಿ ಶುರುವಾಗಿರುವಂಥ ಕಾರ್ ಮ್ಯೂಸಿಯಂ ಇದು. ಹಿಂದಿನ ಕಾಲದ ಪಂಚಾಂಗಗಳು, ಹಳೆ ನಾಣ್ಯಗಳು, ಬಂದೂಕುಗಳು, ಹಾಗೆ ಪ್ರಿಂಟಿಂಗ್ ಮಷಿನ್ಗಳು ಇದೆಲ್ಲ ಹೇಗಿತ್ತು ಅಂತ ನಾವಿಲ್ಲಿ ನೋಡಬಹುದು. ನಿಮಗೂ ಕೂಡ ಸಮಯ ಸಿಕ್ಕಿದಾಗ ಖಂಡಿತ ಹೋಗಿ ನೋಡ್ಕೊಂಬನ್ನಿ. ಕೆಫೆಟೇರಿಯಾ ಇದೆ, ರೆಸ್ಟ್ ರೂಮ್ ಇದೆ, ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.